ಹಾಯ್ ಗೈಸ್, ನಾನು ನಿಮ್ಮ ವಿಶ್ವ ಶೆಟ್ಟಿ. ಅರೌಂಡ್ 20-30 ಮಿನಿಟ್ಸ್ ರೆಕಾರ್ಡ್ ಮಾಡಿದ್ದೆ. ಲ್ಯಾಗಿಂದ ಕಂಪ್ಲೀಟ್ಲಿ ಗಾನ್. ಅದು ಏನು ದರಿದ್ರ ಬಂದಿದೆ ಅಂತ ಗೊತ್ತಿಲ್ಲ, ಬಟ್ ಇಟ್ಸ್ ಓಕೆ. ಮತ್ತೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ಫುಲ್ಲು ಜೋಶಲ್ಲಿ. ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಡೆಲಿವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಆ್ಯಸ್ ಯೂಶ್ವಲ್ ನಾನು ಹೇಳ್ದಂಗೆ ಯಾವ ಥರ ಲೈಕ್, ಶೇರ್, ಸಬ್ಸ್ಕ್ರೈಬ್ ನಮಗೆ ಬೇಕೇ ಆಗಿಲ್ಲ. ವಿಡಿಯೋ ನೋಡಾದ್ಮೇಲೆ ಹೇಗೆ ಅನಿಸ್ತು ಅಂತ ಕಮೆಂಟನ್ನು ಡ್ರಾಪ್ ಮಾಡಿ. ಇಟ್ಸ್ ಎನಫ್ ಫಾರ್ ಮೀ. ಕೆಟ್ಟದಾಗ ಬೈತೀರಾ ಬೈರಿ, ಒಳ್ಳೇದು ಹೇಳ್ತೀರಾ ಹೇಳ್ರಿ, ಏನು ಹೇಳಿದ್ರು ನನಗೆ ಬೇಜಾರಿಲ್ಲ. ಆ್ಯಂಡ್ ಓಕೆ, ಸೊ ನಾನು ಮುಂಚೆನೇ ಒಂದು ವಿಡಿಯೋ ಮಾಡಿದ್ದೆ ಗೊತ್ತಾ, ಹೇಗೆ ನಾನು ಗೋಲ್ಡ್ ಅಪ್ರೋಚ್ ಮಾಡ್ತೀನಿ ಎವ್ರಿ ಡೇ, ಹೇಗೆ ಪ್ಲ್ಯಾನ್ ಮಾಡ್ಕೋತೀನಿ ಅಂತ. ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಇದಕ್ಕೆ ಅಂತಲೇ ಸಪ್ರೇಟ್ ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಫಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಆ ಪ್ಲೇ ಲಿಸ್ಟ್ ಲಿಂಕ್ ಹಾಕಿರ್ತೀನಿ. ಪಾರ್ಟ್ 1 ಅಂತಲೇ ಇದೆ, ಹೋಗಿ ನೋಡಿ. ಆ್ಯಂಡ್ ಇದು ಪಾರ್ಟ್ 2, ಎವ್ರಿ ವೀಕೆಂಡ್ ಪಾರ್ಟ್ 3, ಪಾರ್ಟ್ 4 ಬರ್ತಾ ಇರುತ್ತೆ. ಇವಾಗ ಮೇಯ್ನ್ ಥಿಂಗ್ ಏನು ಅಂದರೆ, ನೀವೆಲ್ಲ ಪ್ಲೇ ಲಿಸ್ಟ್ ಏನು ಫಾಲೋ ಮಾಡಿರ್ತೀರ, ಪ್ಲೇ ಲಿಸ್ಟ್ ಫಾಲೋ ಮಾಡಿರೋರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಪ್ಲೇ ಲಿಸ್ಟೇ ಫಾಲೋ ಮಾಡಲಿಲ್ಲ, ಸುಮ್ಮನೆ ಬಂದು ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ನೋಡಿ. ಓಕೆ, ಅರ್ಥ ಆದರೆ ಅರ್ಥ ಮಾಡ್ಕೊಳ್ಳಿ, ಆಗಲಿಲ್ಲ ಅಂದರೆ ಪ್ಲೇಲಿಸ್ಟಲ್ಲಿ ಇರೋವಂಥ ಎಲ್ಲ ವೀಡಿಯೋಸು ನೋಡಿ. ರೀಲ್ಸ್ಗಳಲ್ಲಿ ಪಿನ್ ಮಾಡಿದ್ದೀನಿ, ಹೇಗೆ ನೋಡಬೇಕು ಪ್ಲೇಲಿಸ್ಟ್ನ, ಹೇಗೆ ಫಾಲೋ ಮಾಡಬೇಕು ಅಂತ, ಅದನ್ನು ಮಾಡಿ. ಓಕೆ, ಸೊ ಟೈಮ್ ವೇಸ್ಟ್ ಮಾಡಬೇಡಿ ಸುಮ್ಮನೆ. ಓಕೆ, ಯಾಕಂದರೆ ಈ ವಿಡಿಯೋಗೆ ಬಂದುಬಿಟ್ಟು ಬ್ರೋ ಟ್ರೇಡಿಂಗ್ ಲೆಜೆಂಡ್ ಇಂಡಿಕೇಟರ್ ಅಂದರೆ ಏನು ಅಂತ ಕೇಳಿದ್ರೆ ನಾನು ಏನು ಹೇಳಲಿ, ಎಲ್ಲನೂ ಕೂಡ ಗೇಮ್ ಚೇಂಜರ್ 2.5 ಅದರ ಲಿಂಕು ಕೂಡ ಹಾಕ್ಬಿಟ್ಟಿರ್ತೀನಿ. ಓಕೆ, ಸೊ ದಯವಿಟ್ಟು ಪೇಷನ್ಸ್ ಇಟ್ಟು ಕಲೀರಿ. ಓಕೆ, ಎವ್ರಿಥಿಂಗ್ ಅಪ್ಲೈ ಮಾಡಿ. ಇದ್ಯಾವುದಿದು, ಸೊ ಇದ್ಯಾವುದಾದ್ರು ಇಂಡಿಕೇಟರ್ ಬರ್ತಾ ಇದೆಯಲ್ಲ. ಸೊ ಓಕೆ, RSI ನಾನು ಹಾಕ್ಕೊಂಡೇ ಇರಲಿಲ್ಲ, ಅದು ಹೇಗೆ ಬರ್ತು ಗೊತ್ತಿಲ್ಲ. ಓಕೆ, ಲೆಟ್ಸ್ ಗೋ. ಟೈಮ್ ವೇಸ್ಟ್ ಮಾಡೋದು ಬೇಡ. ಲಾಸ್ಟ್ ಟೈಮ್ ಜಾನ್ 12ಗೆ ನಾವು ನಿಲ್ಲಿಸಿದ್ವಿ. ಜಾನ್ 13th, ಜಾನ್ 14th ಬ್ಯಾಕ್ ಟೆಸ್ಟ್ ಮಾಡೋಣ. ನಾನು ಬ್ಯಾಕ್ ಟೆಸ್ಟ್ ಮಾಡ್ಬೇಕಾದ್ರೆ ಒಂದನ್ನು ಅಬ್ಸರ್ವ್ ಮಾಡಿ. ನೀವು ಲೈವ್ ಮಾರ್ಕೆಟಲ್ಲಿ ಹೇಗೆ ಟ್ರೇಡ್ ಮಾಡ್ತೀನಿ ಹಾಗೆ ಬ್ಯಾಕ್ ಟೆಸ್ಟ್ ಮಾಡ್ತೀನಿ. ನಾನು ಲೈವ್ ಮಾರ್ಕೆಟಲ್ಲಿ ಇದ್ದಾಗಲೂ ಕೂಡ ಟ್ರೇಡ್ ನನ್ನ ಸೆಟಪಿಗೆ ಬಂತ ಹಾಕ್ಬಿಟ್ಟು SL ಇಟ್ಬಿಟ್ಟು ಬಿಟ್ಬಿಡೋದು, ಮುಗ್ದೇ ಹೋಯ್ತು. ಆ ಕಡೆ ಮನಿ ದುಡ್ಡು ಇವಾಗ ಪ್ಲಸ್ ಹೋಗ್ತಾ ಇರೋದು, ಮೈನಸ್ ಹೋಗ್ತಾ ಇರೋದು, ಇದು ಯಾವುದು ನೋಡೋದಕ್ಕೆ ಹೋಗಲ್ಲ. SL ಆದರೆ SL, TP ಆದರೆ TP, ದಟ್ಸ್ ಆಲ್. ಇವಾಗ ನೀವೇನು ಮಾಡಬೇಕು ಅಂದರೆ, ಈ ವಿಡಿಯೋನ ನೋಡಾದ್ಮೇಲೆ ನಾಳೆ ಇಲ್ಲೇನು ನಾನು ಹೇಳ್ಕೊಟ್ಟಿರ್ತೀನಿ ಆ ಅಪ್ರೋಚನ್ನು ಅಪ್ಲೈ ಮಾಡಿ. ಓಕೆ, ಸಿಂಪಲ್, ಮುಗ್ದಾಯ್ತು. ನಾನು ಯಾಕೆ ಎವ್ರಿ ಸಂಡೇಸು ಒಂದೊಂದು ವಿಡಿಯೋ ಬಿಡ್ತೀನಲ್ಲ, ಅದೆಲ್ಲ ತುಂಬ ಇಂಪಾರ್ಟೆಂಟ್ ವಿಡಿಯೋಸ್. ಅದನ್ನು ನೀವು ಮಂಡೇ ಅಪ್ಲೈ ಮಾಡಲಿ ಹಾಗೆ ಅಂತ. ಸೊ ವಿಡಿಯೋ ನೋಡ್ತಾ ಇರ್ತೀರಾ, ಅರ್ಥ ಮಾಡ್ಕೋತೀರಾ, ನಾಳೆ ಲೈವ್ ಮಾರ್ಕೆಟಲ್ಲಿ ಇದನ್ನು ಅಪ್ಲೈ ಮಾಡಿ. ಬ್ಯಾಕ್ ಟೆಸ್ಟ್ ನೀವು ಮಾಡಬೇಕು, ಕಾನ್ಫಿಡೆನ್ಸ್ ಕೊಡುತ್ತೆ, ಕರೆಕ್ಟ್. ಬಟ್ ಬ್ಯಾಕ್ ಟೆಸ್ಟ್ ಯಾವಾಗ ಮಾಡಬೇಕು ಅಂದರೆ ನಿಮಗೆಲ್ಲನೂ ಅರ್ಥ ಆಗಿರುತ್ತೆ. ಎವ್ರಿ ವೀಕೆಂಡು ಕೂಡ ಎವ್ರಿ ಡೇ ಟ್ರೇಡ್ ಮಾಡ್ತಿರ್ತೀರಾ, ಆವಾಗ ಕೂತ್ಕೊಂಡು ಎವ್ರಿ ಡೇ ಬ್ಯಾಕ್ ಟೆಸ್ಟ್ ಮಾಡಿದ್ರೆ ಸೊ ದಟ್ ನಿಮಗೆ ಇಂಪ್ರೂವ್ ಆಗ್ಬೋದು. 50% ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ಇಲ್ಲೇನು ಕಲ್ತಿರ್ತೀರಾ ಅದನ್ನು ನೀವು ನಾಳೆ ಲೈವ್ ಮಾರ್ಕೆಟಲ್ಲಿ ಅಪ್ಲೈ ಮಾಡಿದ್ರೆ ಇನ್ನೂ 50% ಕಾನ್ಫಿಡೆನ್ಸ್ ಬರುತ್ತೆ. ಸೊ ಲೈವ್ ಮಾರ್ಕೆಟಲ್ಲಿ ಟೆಸ್ಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಬ್ಯಾಕ್ ಟೆಸ್ಟ್ ಮಾಡೋದು ಕಾನ್ಫಿಡೆನ್ಸ್ಗೆ, ಲೈವ್ ಮಾರ್ಕೆಟಲ್ಲಿ ಟೆಸ್ಟ್ ಮಾಡೋದು ನಿಮ್ಮ ಕಾನ್ಫಿಡೆನ್ಸ್ನ ನೆಕ್ಸ್ಟ್ ಲೆವೆಲ್ ಬೂಸ್ಟ್ ಮಾಡೋದಕ್ಕೆ. ಓಕೆ, ಎಲ್ಲ ನೀವು ಅಪ್ಲೈ ಮಾಡ್ತಾ ಇರೋದು ಕರೆಕ್ಟ್ ಇದೆಯಾ ತಪ್ಪಿದೆಯಾ ಅಂತ. ದುಡ್ಡು ಅನ್ನೋದನ್ನು ತಲೆಗೆ ಹಾಕೊಂಡ್ಬಿಡಿ. ನಾನು ಇದನ್ನು 1000 ಸತಿ ಹೇಳ್ಬಿಟ್ಟಿದ್ದೀನಿ. ಮನಿ ಅದು ಸೆಕೆಂಡ್ರಿ, ಅದು. ಓಕೆ, ನಿಮ್ಮ ಸೆಟಪ್, ನಿಮ್ಮ ಅನಾಲಿಸಿಸ್ನ ಫಾಲೋ ಮಾಡಿ, ದಟ್ಸ್ ಆಲ್. ಓಕೆ, ಸೊ ಆಳ್ಜಿ ಜಾನ್ 13th ಹೋಗೋಣ. ಸೊ ರಿಪ್ಲೈ ಮಾಡೋಣ. ಓಕೆ, ಓಕೆ, ಸೊ ರಿಮೂವ್ ಡ್ರಾಯಿಂಗ್ಸ್ ಎಲ್ಲನೂ ಕೂಡ ಡ್ರಾಯಿಂಗ್ನ ರಿಮೂವ್ ಮಾಡ್ತೀನಿ. ಸೊ 1 ಅವರ್ಗೆ ಹೋಗ್ತೀನಿ. ಫಸ್ಟ್ ಅನಲೈಸ್ ಮಾಡಿ ಇಲ್ಲಿ. ಓಕೆ, ಇದು 5 o'clock ಕ್ಯಾಂಡಲ್ಲ, 8 o'clock. ಓಕೆ, ಸೊ 7. ಓಕೆ, ಅಬ್ಸರ್ವ್ ಮಾಡೋಣ. ಸಿಂಪಲ್, ನಾನು ಏನೂ ಮಾಡೋದಿಲ್ಲ ಇವಾಗ. ಓಕೆ, ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ. ಏನಿದು? ಇದೊಂದು ಸಪ್ಲೈ ಝೋನ್, ಕರೆಕ್ಟಾ? ನಾನು ನೋಡಿ, ಸಿಂಪಲ್ ಬಂದೆ, 13ನೇ ತಾರೀಕು ಬಂದೆ, ನೋಡಿದೆ ಚಾರ್ಟ್ನ, ಹೈಯರ್ ಟೈಮ್ ಫ್ರೇಮಲ್ಲಿ ನೋಡಿದೆ, 1 ಅವರಿಗೆ ಬಂದು ಮಾರ್ಕ್ ಮಾಡಿಕೊಂಡೆ. ಓಕೆ, ಗುಡ್. ಇದು ಒಂದು ಸಪ್ಲೈ ಝೋನ್. ಇವಾಗ ನಾನು ಏನು ಪ್ಲ್ಯಾನ್ ಮಾಡ್ತೀನಿ ಅಂದರೆ, ಒಂದು ಮಾರ್ಕೆಟ್ ಇಲ್ಲಿಗೆ ಬಂದು ಸಪೋರ್ಟ್ ತೊಗೊಂಡ್ರೆ ಅಪ್ಪರ್ ಸೈಡ್ ಟ್ರೇಡ್ ಮಾಡ್ತೀನಿ, ಆರ್ ಎಲ್ಸ್ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿದ್ರೆ ಡೌನ್ ಸೈಡ್ ಮಾಡ್ತೀನಿ. ಬ್ರೇಕ್ ಮಾಡಿದಾಗಂತೂ ಮುಟ್ಟೋಕೆ ಹೋಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಬ್ರೇಕ್ ಮಾಡಿದಾಗ ಟ್ರೇಡನ್ನು ಇದೇನಾದ್ರು ಒಂದು ರೆಡ್ ಕ್ಯಾನಲ್ ಬ್ರೇಕ್ ಮಾಡ್ತು ಅಂದರೆ ಮುಟ್ಟಕ್ಕೆ ಹೋಗಲ್ಲ. ರೀಟೆಸ್ಟ್, ನಾನು ಬ್ರೇಕ್ಔಟ್ಸ್ಗಳು ಯಾವುದನ್ನು ಟ್ರೇಡ್ ಮಾಡೋದಿಲ್ಲ, ಓನ್ಲಿ ರೀಟೆಸ್ಟ್ಗಳನ್ನೇ. ಓಕೆ, ಬ್ರೇಕ್ಔಟ್ ಐನು ಎವ್ರಿ ಟೈಮ್ ಸ್ಕ್ಯಾಮ್ ಮಾಡಿಬಿಡುತ್ತದೆ ನಿಮಗೆ. ಓಕೆ, ಅದೊಂದಾದರೆ ಇಲ್ಲಿಂದ ಬ್ರೇಕ್ ಮಾಡಿದ್ರೆ ಟ್ರೇಡ್ ಮಾಡಲ್ಲ, ರೀಟೆಸ್ಟಿಗೆ ಮಾಡ್ತೀನಿ. ಬ್ರೇಕ್ ಮಾಡಿ ರೀಟೆಸ್ಟಿಗೆ ಮಾಡ್ತೀನಿ, ಆರ್ ಟಚ್ ಮಾಡಿ
ಒಳಗಡೆ ಬರುವಂಥ ಟ್ರೇಡ್ನ ಮಾಡ್ತೀನಿ. ಅಂದರೆ ಈ ಒಂದು ಝೋನಲ್ಲಿ ರಿಜೆಕ್ಷನ್ ಆದರೆ ಟ್ರೇಡ್ ಮಾಡ್ತೀನಿ, ಅವ್ರು ಬ್ರೇಕ್ ಆಗಿ ರೀಟೆಸ್ಟಿಗೆ ಟ್ರೇಡ್ ಮಾಡ್ತೀನಿ. ಸಿಂಪಲ್. ಓಕೆನಾ? ಇಷ್ಟು ಇದರಿಂದ ನಾನು ಅರ್ಥ ಮಾಡಿಕೊಂಡೆ. ಓಕೆ, ಇವಾಗ ಕ್ವಶನ್ ಬರುತ್ತೆ ನನಗೇನೇ, ವಾಟ್ ಇಫ್ ಈ ಮಧ್ಯದಲ್ಲಿ ಎಲ್ಲರೂ ಸಪೋರ್ಟ್ ತೊಗೊಂಡು ಹೋದ್ರೆ ಏನು ಗುರು ಮಾಡೋದು? ಅಯ್ಯೋ ಬೇಜಾರಾಗೋಗ್ಬಿಡುತ್ತೆ. ಅಯ್ಯೋ ಹಿಂಗೋಯ್ತಲ್ಲ, ಇಷ್ಟರಲ್ಲಿ ಮಿಸ್ ಆಗೋಯ್ತಲ್ಲ, ಇಲ್ಲಿ ಬಂತಲ್ಲ, ಇಷ್ಟರಲ್ಲಿ ಮಿಸ್ ಆಗೋಯ್ತಲ್ಲ, ಇವೆಲ್ಲ ಬರ್ತಾ ಇರುತ್ತೆ ನಿಮ್ಮ ತಲೆಯಲ್ಲಿ. ಆವಾಗಲೇ ನೀವು ರಾಂಗ್ ಮೂವ್ ಮಾಡೋದು. ಅದಕ್ಕೆ ಈ ಒಳಗಡೆ ಎಲ್ಲೆಲ್ಲಿ ಸಪೋರ್ಟ್ ತಗೋಬೋದು ಅಂತ ಅರ್ಥ ಮಾಡ್ಕೋಬೇಕಲ್ಲ, ಗೊತ್ತಾಗಬೇಕಲ್ಲ. ವಾಲ್ಯೂಮ್ ಪ್ರೊಫೈಲ್ನ ಯೂಸ್ ಮಾಡ್ತೀನಿ. ಓಕೆ, ವಾಲ್ಯೂಮ್ ಪ್ರೊಫೈಲನ್ನು ಯೂಸ್ ಮಾಡೋದಕ್ಕಿಂತ ಒಂದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿ ಬ್ರೇಕ್ ಆಗೋಗಿದೆ, ಕರೆಕ್ಟಾ? ಇಲ್ಲಿ ಬ್ರೇಕ್ ಮಾಡಿದೆ. ಸೊ ಆಬ್ವಿಯಸ್ಲಿ ಇಲ್ಲಿ ಸ್ವಿಂಗ್ನ ಚೂಸ್ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ ಹಾಕೋಬೇಕಾ, ಇಲ್ಲಿಂದ ಇಲ್ಲಿಗೆ ಹಾಕೋಬೇಕಾ, ಈ ಕ್ವಶನ್ ಬರುತ್ತೆ ನಿಮಗೆ. ಓಕೆ, ವಾಲ್ಯೂಮ್ ಪ್ರೊಫೈಲ್ನ ನಾನು ಇಲ್ಲಿಂದ ಇಲ್ಲಿಗೆ ಹಾಕೋತೀನಿ. ಓಕೆ, ಅಬ್ಸರ್ವ್ ನೋಡಿ, ಇಲ್ಲಿಗೆ ಬರ್ತಾ ಇದೆ, ಕರೆಕ್ಟಾ? ಇಲ್ಲಿ ನೋಡಿ, ಈ ಝೋನ್ ಬರ್ತಾ ಇದೆ. ಆಮೇಲೆ ಇಲ್ಲಿಂದ ಇಲ್ಲಿಗೆ ಹಾಕೋತೀನಿ, ಅಂದರೆ ಇಲ್ಲಿಂದ ಇಲ್ಲಿಗೆ ಹಾಕೋತೀನಿ. ಅಬ್ಸರ್ವ್ ಮಾಡಿದ್ರಾ ಡಿಫ್ರೆನ್ಸ್ ಎಷ್ಟು ಕಾಣಿಸ್ತಾ ಇದೆ? ಸೊ ಡಿಫ್ರೆನ್ಸ್ ನಿಮಗೆ ಅಷ್ಟೊಂದೇನು ಕಾಣಿಸ್ತಾ ಇಲ್ಲ, ಕರೆಕ್ಟಾ? ಎಲ್ಲ ಸೇಮ್ ಲೆವೆಲಲ್ಲೇ ಇದೆ. ಸೊ ನಿಮಗೆ ಇದು ಮ್ಯಾಟರ್ ಆಗೋದಿಲ್ಲ. ಓಕೆ, ಇಲ್ಲಿ ಯಾವ ಸ್ವಿಂಗ್, ಈ ಸ್ವಿಂಗ್ನಾರು ಚೂಸ್ ಮಾಡ್ಬೋದು, ಈ ಸ್ವಿಂಗ್ನಾರು ಚೂಸ್ ಮಾಡಿ. ನಿಮ್ಗೆ ಏನಾದ್ರು ಜಾಸ್ತಿ ಡಿಫ್ರೆನ್ಸ್ ಬಂತು, ಓಕೆ, ಇಲ್ಲಿಂದ ಇಲ್ಲಿಗೆ ಚೂಸ್ ಮಾಡಿದಾಗ, ಇಲ್ಲಿಂದ ಇಲ್ಲಿಗೆ ಚೂಸ್ ಮಾಡಿದಾಗ ಜಾಸ್ತಿ ಡಿಫ್ರೆನ್ಸ್ ಬಂತು ಅಂದರೆ ನೀವು ಇಲ್ಲಿಂದ ಚೂಸ್ ಮಾಡಬೇಕು. ಯಾಕೆ ಅಂತ ಹೇಳ್ತೀನಿ. ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿಂದ ಮೂವ್ ಆಗಿದೆ, ಅಲ್ಲಿ ನೋಡಿ, ಇಲ್ಲಿರೋವಂಥ ಒಂದು ಸ್ವಿಂಗನ್ನು ಬ್ರೇಕ್ ಮಾಡಿದೆ. ಇದೊಂದು ಚಿಕ್ಕ ಸ್ವಿಂಗನ್ನು ಬ್ರೇಕ್ ಮಾಡಿ ಇಲ್ಲಿಂದ ಮೂಮೆಂಟ್ ಆಗಿದೆ, ದೆನ್ ಹಂಗೆ ಕರೆಕ್ಷನ್ ಮಾಡ್ತಾ ಇದೆಯಾ. ಸೊ ಈ ಸ್ವಿಂಗನ್ನು ಬ್ರೇಕ್ ಆದಮೇಲೆ ದೆನ್ ನಮಗೆ ಈ ಲೋ ಇಂಪಾರ್ಟೆಂಟ್ ಆಗೋದಿಲ್ಲ. ಓಕೆ, ಈ ಲೋ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಇಲ್ಲಿ ಗ್ಯಾಪ್ ಇದೆ. ಸೊ ಒಂದೇ ಸಮ ಹೋಗ್ತಾ ಇಲ್ಲ, ಗ್ಯಾಪ್ ಇರೋದ್ರಿಂದ ಇದನ್ನು ನಾವು ಚೂಸ್ ಮಾಡ್ಕೋತೀವಿ. ಓಕೆ, ಇವಾಗ ಇದನ್ನು ರಿಮೂವ್ ಮಾಡ್ತೀನಿ. ಇಲ್ಲಿಂದ, ಅಯ್ಯೋ ತುಂಬ ತಲೆ ನೋವ್ತಾ ಇದೆ ನನಗಂತೂ. ಓಕೆ, ಯಾವ್ದು ಹಾಕೋತಾ ಇದ್ದೀನಿ? ಫಿಕ್ಸ್ಡ್ ರೇಂಜ್ ಅಲ್ವಾ? ಒಂದೊಂದ್ಸತಿ ಒಂದೊಂದು ತೋರಿಸ್ದ ನೋಡಿ. ಒಂದು ಸ್ವಲ್ಪ ಮಿಸ್ ಆಗೋದ್ರು ನೋಡಿ, ಎಲ್ಲೆಲ್ಲೋ ತೋರಿಸ್ಬಿಡ್ತು. ನೋಡಿದ್ರಾ? ಒಂದು ಸ್ವಲ್ಪ ಮಿಸ್ ಆದ್ರೂ ಪ್ರಾಬ್ಲಮ್. ಓಕೆ, ಇವೆರಡು ಝೋನ್ನ ಮಾರ್ಕ್ ಮಾಡ್ಕೋತೀನಿ. ಓಕೆ, ಹತ್ರ ಇರೋದ್ರಿಂದ ಝೋನ್ ಆಗಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ವಾಲ್ಯೂಮ್ ಏರಿಯಾ ಹೈ, 1 hour ಟೈಮ್ ಫ್ರೇಮಲ್ಲಿ ವಾಲ್ಯೂಮ್ ಏರಿಯಾ ಹೈ, ವಾಲ್ಯೂಮ್ ಏರಿಯಾ ಲೋ, POC, ದೆನ್ ಇದೊಂದು ನಮಗೆ ಸ್ವಿಂಗ್ ಹೈ, ಇದೊಂದು ನಮಗೆ ಸಪ್ಲೈ ಝೋನ್. ಓಕೆ, ಇವಾಗ ಏನಾಗುತ್ತೆ ಅಂದರೆ ಸಮ್ಟೈಮ್ಸ್ ಮಾರ್ಕೆಟು, ಓಕೆ, ಇದನ್ನು ಬ್ರೇಕ್ ಮಾಡ್ತು ಅಂದ್ಕೊಳ್ಳಿ, ಐ ವಿಲ್ ವೆಯ್ಟ್, ಈ ಒಂದು ಸಪೋರ್ಟಿಗೆ ಟ್ರೇಡ್ ಮಾಡೋದಕ್ಕೆ ನೋಡ್ತೀನಿ. ಇಲ್ಲಿಂದ ಬಂತು ಅಂದ್ಕೊಳ್ಳಿ, ಓಕೆ, ಇಲ್ಲಿ ಬಂದು ರಿಜೆಕ್ಟ್ ಆದರೆ ಐ ವಿಲ್ ಟ್ರೇಡ್, ಆರ್ ಎಲ್ಸ್ ಐ ವಿಲ್ ವೆಯ್ಟ್, ಇಲ್ಲಿ ಬಂದು ರಿಜೆಕ್ಷನ್ ಆದರೆ ಟ್ರೇಡ್ ಮಾಡ್ತೀನಿ. ಇಲ್ಲ ಅಂದರೆ ಈ ಲೆವೆಲ್ನ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿ ಇಲ್ಲೇನಾದ್ರು ಕನ್ಫರ್ಮೇಷನ್ ಸಿಕ್ಕಿದ್ರೆ ಇಲ್ಲಿಂದ ಇಲ್ಲಿ ತನಕ ಟ್ರೇಡ್ ಮಾಡ್ತೀನಿ. ಆರ್ ಎಲ್ಸ್ ಇದನ್ನೂ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ ಟ್ರೇಡ್ ಮಾಡ್ತೀನಿ. ಅರ್ಥ ಆಯ್ತಾ? ಸಿಂಪಲ್ ಅಲ್ವಾ? ಏನೂ ಕನ್ಫ್ಯೂಷನ್ ಇಲ್ಲ, ಕರೆಕ್ಟಾ? ಇವಾಗ ಸಿಂಪಲ್. ಓಕೆ, ಲೋವರ್ ಟೈಮ್ ಫ್ರೇಮಿಗೆ ಹೋಗಬೇಕು. ಇಲ್ಲಿ ನಮ್ಮ ಸೆಟಪ್ಸ್ಗಳನ್ನ ಹುಡುಕಬೇಕು. ಈ ಝೋನ್ ಹತ್ರ ನಮ್ಮ ಸೆಟಪ್ಸ್ಗಳನ್ನ ಹುಡುಕಬೇಕು, ಈ ಝೋನ್ ಹತ್ರ, ಈ ಝೋನ್ ಹತ್ರ, ಈ ಝೋನ್ ಹತ್ರ. ಸೆಟಪ್ಸ್ಗಳು ಹುಡ್ಕೋದಂದ್ರೆ ಏನು? ಓಕೆ, ವೆಯ್ಟ್ ಫಾರ್ ದಿ ಕನ್ಫರ್ಮೇಷನ್ಸ್, ರೆಸಿಸ್ಟೆನ್ಸ್, ಸಪೋರ್ಟ್ಸ್ಗಳ ಹತ್ರ ಟ್ರೇಡ್ ಮಾಡೋದು, ಆರ್ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ಸ್ಗಳು, ಇವನ್ನ ಮಾಡಬೇಕು. ಲಾಟ್ ಆಫ್ ಸಪೋರ್ಟ್ಸ್ ನೋಡಿ ಈ ಝೋನಲ್ಲಿ ತೊಗೊಂಡಿದೆ. ವಾಲ್ಯೂಮ್ ಏರಿಯಾ ಲೋ, POCನೂ ಇಲ್ಲೇ ಇದೆ. ಓಕೆ, ಈ ಒಂದು ಝೋನ್ ಇಂಪಾರ್ಟೆಂಟ್ ಆಗುತ್ತೆ. ಇವಾಗಂತ ಅಲ್ಲ, ಲೆಟ್ಸೆ ಇವಾಗ ನಾನು ಇಲ್ಲಿ ಟ್ರೇಡ್ ನೋಡಿ ಆಲ್ರೆಡಿ ಇದನ್ನು ಟಚ್ ಮಾಡ್ಬಿಟ್ಟು ಮೂವ್ ಆಗಿದೆ. ಓಕೆ, ಮಿಸ್ ಆಯ್ತಾ? ಇಟ್ಸ್ ಓಕೆ. ಅಗೇನ್ ಈ ಝೋನ್ಗಳ ಹತ್ರ ಬಂದಾಗ ಟ್ರೇಡ್ ಮಾಡೋಣ. ಸಿಂಪಲ್. ಓಕೆ, ಈಗ ನಾನು ಇಲ್ಲಿ ಹೇಗೆ ರಿಯಾಕ್ಟ್ ಮಾಡುತ್ತೆ ನೋಡೋಣ. ಅದಕ್ಕೂ ಮುಂಚೆ ಇಲ್ಲಿ ನಾವು ಮಾರ್ಕ್ ಮಾಡಿರೋವಂಥ ಝೋನು ತುಂಬ ಸ್ಟ್ರಾಂಗ್ ಇದೆಯಾ ಅಂದ್ಬಿಟ್ಟು ಟ್ರೇಡಿಂಗ್ ಲೆಜೆಂಡ್ ಹಾಕೊಳ್ಳೋಣ. ಬಾಗುರು ಟ್ರೇಡಿಂಗ್ ಲೆಜೆಂಡ್ ಝೋನು ನೋಡಿ ಅಲ್ಲೇ ಮಿಕ್ಸ್ ಆಗಿದೆ. ನನಗೇನು ಗೊತ್ತಿತ್ತಾ ಟ್ರೇಡಿಂಗ್ ಲೆಜೆಂಡ್ ಝೋನ್ ಇಲ್ಲಿದೆ ಅಂತ? ಐ ಜಸ್ಟ್ ಮಾರ್ಕ್ಡ್ ವಾಲ್ಯೂಮ್ ಏರಿಯಾ ಪ್ರೊಫೈಲಿಂದ ತೊಗೊಂಡು ಮಾರ್ಕ್ ಮಾಡಿಕೊಂಡೆ. ಇಲ್ಲೇ ಇದೆ ನೋಡಿ, ತುಂಬ ಸ್ಟ್ರಾಂಗ್ ಝೋನ್ ಅಂತ ಆಯಿತು. ಓಕೆ, ನಾನು ಒನಡದಲ್ಲಿ ನೋಡ್ತಾ ಇದ್ದೀನಿ. forex.com ನೋಡಬೇಕು ಅಂತ ಏನಲ್ಲ. ಓಕೆ, forex.com ಅಕ್ಯುರೇಟ್ ಆಗಿರುತ್ತೆ. ನಾನು ಈಗ ಒನಡದಲ್ಲಿ ನೋಡ್ಬೇಕಾದ್ರೆ ನನ್ನ ಲೆವೆಲ್ಗೆ ಅದು ಮರ್ಜ್ ಆಯ್ತಲ್ಲ, ನನಗೇನದು ಅಷ್ಟೊಂದು ಡಿಫ್ರೆನ್ಸ್ ನನಗೇನು ಅನ್ಸೋದಿಲ್ಲ. ಓಕೆ, ದೆನ್ ಅಬ್ಸರ್ವ್ ಪಿವೋಟ್ಸ್ ಕ್ಯಾಮ್ರೆಲ್ಲ ನೋಡಿ, ಅಬ್ಸರ್ವ್ R2 ಎಲ್ಲ ಇಲ್ಲೇ ಇದೆ. R2 S3 ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, CPR ನೋಡಿ, ಅಬ್ಸರ್ವ್
CPR ಲೆವೆಲು ನೋಡಿ, ಒಂದು ಲೆವೆಲ್ ಇಲ್ಲಿದೆ, ತುಂಬ ಶಾರ್ಪ್ ಝೋನ್ ಆಗುತ್ತಿದ್ದು. ಓಕೆ, ಸೊ ಇಲ್ಲಿ ಮಿಸ್ ಆಗೋಗಿದೆ ಟ್ರೇಡು, ಮುಟ್ಟಕ್ಕೆ ಹೋಗ್ಬಾರ್ದು, ಅಗೇನ್ ಬಂದಾಗ ಟಚ್ ಇಟ್, ಇಷ್ಟೇನೆ. ಓಕೆ, ಇವಾಗ ಜಸ್ಟ್ ಅಬ್ಸರ್ವ್. ಓಕೆ, ಯಾವುದು ಈ 20 EMA ಇವೆಲ್ಲ ಬ್ರೇಕ್ ಆಗೋಗಿದೆ. ಸೊ ನಮ್ಗೆ ಇವಾಗ ಅದು ನೀಡ್ ಇರೋದಿಲ್ಲ. ಐ ಆಮ್ ಇಗ್ನೋರಿಂಗ್ ಇಟ್. 20 and 50 EMS ಎಲ್ಲನೂ ಕೂಡ ಐ ವಿಲ್ ವೆಯ್ಟ್. ಓಕೆ, ಸಿ ಇಲ್ಲಿ ನೋಡಿ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ಒಂದು ಕ್ಯಾಂಡಲ್ ಬ್ರೇಕ್ ಮಾಡ್ತು. ಓಕೆ, ಈ ಲೆವೆಲ್ನ ರಿಜೆಕ್ಟ್ ಮಾಡಿದರೆ ಈ ಲೆವೆಲ್ಲು ಈ ರೆಡ್ ಲೆವೆಲ್ ಏನಿದೆಯಲ್ಲ ಇದ್ರ ಒಳಗಡೆ ಬರಬೇಕಾಯಿತು, ಬಂದಿಲ್ಲ. ಆ್ಯಂಡ್ 20 EMA ಮೇಲಿದೆ, 20 EMA ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಡೌನ್ ಸೈಡ್ ಟ್ರೇಡ್ಸ್ ನೋಡಲ್ಲ. ಇವಾಗ ಏನಾದ್ರು ಇಲ್ಲಿ ನನಗೆ ಇಲ್ಲೊಂದು ಬ್ರೇಕ್ ಆಯ್ತಲ್ಲ, ನೆಕ್ಸ್ಟ್ ಏನಾದ್ರು ಒಂದು ರೆಡ್ ಕ್ಯಾಂಡಲ್ ಬಂದು ಹಿಂಗೆ ಬ್ರೇಕ್ ಮಾಡಿದರೆ ಆಬ್ವಿಯಸ್ಲಿ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಆಗಿರೋದು. ಕರೆಕ್ಟಾ? ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಆಗಿರೋದು. ಸೊ ಅವಾಗ ನಾನು ಟ್ರೇಡ್ ತೊಗೋತಾ ಇದ್ದೆ. ವಿಜುವಲೈಸ್ ಮಾಡ್ಕೋತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಮಿಸ್ ಮಾಡ್ತೀನಿ. ಇಟ್ಸ್ ಓಕೆ. ಇಲ್ಲಿ ನೋಡಿ ಇಲ್ಲಿ. ಓಕೆ, ಸೊ ರಿಪ್ಲೈ ಬಟನ್ ಒಂದು ಸ್ವಲ್ಪ ಫಾಸ್ಟ್ ಆಗೋಯ್ತು. ಬನ್ನಿ, ನಾವು ಮಾರ್ಕ್ ಮಾಡಿರೋ ಅಂಥ ಲೆವೆಲಲ್ಲಿ. ಓಕೆ, ಇಲ್ಲೆಲ್ಲರೂ ನೋಡೋಣ. ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ ಇದೆಯಾ? ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ ಸ್ವಲ್ಪ ದೂರ ಇದೆ. ಓಕೆ, ಪಿವೋಟ್ ಲೆವೆಲ್ಸ್, ಎಸ್, R3 ಇದೆ. R3 ಲೆವೆಲ್ ನೋಡಿ ಇಲ್ಲೇ ಮರ್ಜ್ ಆಗಿದೆ. ಬಟ್ ನನಗಿಲ್ಲಿ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ 1000 ಸತಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೆಟಪ್ನ ಎಕ್ಸ್ಪ್ಲೈನ್ ಮಾಡಿ ನನಗೆ ಬೇಜಾರಾಗೋಗಿದೆ. ಪಾರ್ಟ್ 1ನಲ್ಲೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಕಾಂಬಿನೇಷನ್ ನೋಡಿ ನಮ್ಮ ಇಂಪಾರ್ಟೆಂಟ್ ಲೆವೆಲಲ್ಲಿ. ಓಕೆ, ಸೊ ಟ್ರೇಡನ್ನ ನಾನು ಪಿಕ್ ಮಾಡ್ತೀನಿ ಇವಾಗ. ಓಕೆ, SLನ ಈ ಕ್ಯಾಂಡಲ್ ಹೈಕಿತ್ತು ಸ್ವಲ್ಪ ಮೇಲೆ ಇಡ್ತೀನಿ. ಓಕೆ, ಬಫರ್ ಥರ ಟ್ರೇಡನ್ನ ಇಲ್ಲಿ ತನಕ ಇಡ್ತೀನಿ, ಯಾಕಂದರೆ ಇದೊಂದು ಇಂಪಾರ್ಟೆಂಟ್ ಝೋನ್ ಆಗಿರೋದ್ರಿಂದ. ಓಕೆ, ಆಮೇಲೆ ಟ್ರಯಲ್ ಹೇಗೆ ಮಾಡಬೇಕು ಅದನ್ನು ಹೇಳ್ತೀನಿ. ಇವಾಗ ನೋಡಿ ಟ್ರಯಲ್ ಹೇಗೆ ಮಾಡ್ತೀರಾ. ನಿಮ್ಮ ಇಲ್ಲಿಗೆ ಬಂದಿರುತ್ತೆ. ಓಕೆ, ಸೊ ಇಲ್ಲಿಗೆ ಬಂದಿದೆ. ಇವಾಗ ನೀವೇನು ಮಾಡ್ಬೋದು ಅಂದರೆ, ಸಿಂಪಲ್ ಟ್ರಯಲ್ ಮಾಡಬೇಕು ಅಂದರೆ 1:1 ಇಲ್ಲಿರೋದನ್ನೇನನ್ನ SLನ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಬೋದು, ಅವ್ರ ಬ್ರೇಕ್ ಇವನಿಗೆ ತರ್ಬೋದು. ಓಕೆ, ಆರ್ ಎಲ್ಸ್ 1:1 ಸೆಟಪ್ಪಲ್ಲಿ ಟ್ರೇಡ್ ಮಾಡೋರಾದರೆ ಯು ಕ್ಯಾನ್ ಎಕ್ಸಿಟ್ ಇಟ್. ಓಕೆ 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 ನನಗೆ ಈ ಲೆವೆಲ್ ಟಚ್ ಆಗಬೇಕು. ಈ ಲೆವೆಲ್ಗಳ ಹತ್ರ ನನಗೆ ನನ್ನ ಸೆಟಪ್ ಬರಬೇಕು. ನೋಡಿ, ಇಲ್ಲಿ ಟಚ್ ಆಯಿತು, ಸಪೋರ್ಟ್ ತೊಗೋತು ಅಂತೆಲ್ಲ ಟ್ರೇಡ್ ತೊಗೋತಾ ಇಲ್ಲ. ಎಷ್ಟೋ ಸತಿ ನೀವು ಇದೇ ಮಾಡೋದು, ಸಪೋರ್ಟ್ ಲೈನ್ ಹತ್ರ ಹ್ಯಾಮರ್ ಬಂತು ಅಂತ ಟ್ರೇಡ್ ತೊಗೋತೀರಾ. ಬಿಡಿ ಅದನ್ನು. ಬಂತು. ಓಕೆ, ಸೊ TP ಇಟ್ಟಾಯಿತು. ಆ್ಯಂಡ್ ನಮ್ಮ ಇಂಪಾರ್ಟೆಂಟ್ ಝೋನಿಗೆ ಬಂದಿದೆ. ಹಾಗೆ ಇಲ್ಲಿಂದ ಬೈ ಸೈಡ್ ಟ್ರೇಡ್ನ ತೊಗೋತೀನಿ. ಓಕೆ, ಇಲ್ಲಿ ಬೈ ಸೈಡ್ ಟ್ರೇಡ್ ತೊಗೊಳೋದಕ್ಕೆ ನಿಮ್ಗೆಲ್ಲ ಗೊತ್ತಿದೆ ಎಷ್ಟು ಇದೆ. ವಾಲ್ಯೂಮ್ ಪ್ರೊಫೈಲು, POCನೂ ಇಲ್ಲೇ ಇತ್ತು ಹೈಯರ್ ಟೈಮ್ ಫ್ರೇಮಲ್ಲಿ. ಆ್ಯಂಡ್ ಇಲ್ಲಿ ನೋಡಿ, ಒಂದು ರೆಡ್ ಕ್ಯಾಂಡಲ್ ಬಂದು ನಿಮಗೆ ಇಲ್ಲೊಂದು ರೆಡ್ ಕ್ಯಾಂಡಲ್ ಬಂದು ಒಂದು ಗ್ರೀನ್ ಬಂದಿದೆ. ನೆಕ್ಸ್ಟ್ ಒಂದು ಅಂದರೆ ಗ್ರೀನ್ ಕ್ಯಾಂಡಲ್ ಬಂದಿದೆ. ಸೊ ಈ ಒಂದು ರೆಡ್ ಕ್ಯಾಂಡಲ್ನ ಕವರ್ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ನಿಮ್ಗೆ ಇಲ್ಲಿ ಬೈಯಿಂಗ್ ಪ್ರೆಷರ್ ಕಾಣಿಸ್ಕೋತಾ ಇದೆ. ಆ್ಯಂಡ್ ಇದು ಪ್ರೀವಿಯಸ್ಲಿನೂ ನೋಡಿ ಲಾಟ್ ಆಫ್ ಡೌನ್ ವಿಕ್ಸ್ಗಳಿದ್ದಾವೆ. ಓಕೆ, ಸೊ ಇಲ್ಲಿ ಆ್ಯಂಡ್ ಇನ್ನೊಂದೇನೆಂದರೆ ಫಿಬ್ ಎಕ್ಸ್ಟೆನ್ಷನ್ ಹಾಕ್ಕೊಂಡ್ರೆ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಓಕೆ, ಫಿಬ್ ಎಕ್ಸ್ಟೆನ್ಷನ್ ಹಾಕ್ಕೊಳ್ಳೋಣ. ಟ್ರೆಂಡ್ ಬೇಸ್ಡ್ ಫಿಬ್ ಎಕ್ಸ್ಟೆನ್ಷನ್ ಇಲ್ಲಿಂದ ಇಲ್ಲಿಗೆ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಆಲ್ಮೋಸ್ಟ್ ಟ್ರೆಂಡ್ ಮುಗ್ದಂಗೂ ಆಗಿದೆ. ಸೊ ಇಲ್ಲಿ ನನಗೆ ಕ್ಯಾಂಡಲ್ ರೆಡ್ ಕ್ಯಾಂಡಲ್ನ ಕವರ್ ಮಾಡಬೇಕು ಅನ್ನೋದಿಲ್ಲ. ಇಲ್ಲ, ಈ ಬಿಗ್ ಕ್ಯಾಂಡಲ್ನ ಇಟ್ಸ್ ಟ್ರ್ಯಾಪ್, ಅದು ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ನಾನು ಎಂಟರ್ ಆಗಲಿಲ್ಲ. ದೆನ್ ನೆಕ್ಸ್ಟ್ ಒಂದು ಗ್ರೀನ್ ಬಂದಾಗ ಎಂಟರ್ ಆದೆ. ಓಕೆ, ಇಲ್ಲಿ ನೋಡ್ಬೋದು, ಇಲ್ಲಿ ಎಂಟರ್ ಆದೆ. ಸೊ ಯು ಕ್ಯಾನ್ ಟೇಕ್ ಎ ಟ್ರೇಡ್. ಓಕೆ, ಇಲ್ಲಿಂದ ಇಲ್ಲಿ ತನಕನೇ ಇಟ್ಕೊಳ್ಳಿ. ಓಕೆ, ಜಸ್ಟ್ ಸುಮ್ಮನೆ 1:2ನೇ ಇಟ್ಕೊಳ್ಳಿ. ಓಕೆ, ಸುಮ್ಮನೆ 1:2 ಇಟ್ಕೊಳ್ಳಿ. ನಿಮಗೆ ಟಾರ್ಗೆಟ್ ಎಲ್ಲ ಇಡೋದು ಗೊತ್ತಾಗ್ತಾ ಇಲ್ಲ ಅಂದರೆ 1:2 ತನಕ ಇಟ್ಕೊಳ್ಳಿ. ಆರ್ ಇಂಥ ಟ್ರೇಡ್ಸ್ಗಳನ್ನ EMA ತನಕ ಇಟ್ಕೊಳ್ಳೋದು ಇನ್ನೂ ಒಳ್ಳೆಯದು. ಓಕೆ, ಜಸ್ಟ್ ಓಕೆ, ಇವಾಗ ನೋಡಿ, ಇನ್ ಕೇಸ್ ಟ್ರಯಲ್ ಮಾಡಬೇಕು ಅಂದರೆ 20 EMA ಹಾಕೊಳ್ಳಿ. ಓಕೆ, ಯಾವ್ದಾದ್ರು ಕ್ಯಾಂಡಲ್ 20 EMA ಕೆಳಗಡೆ ಕ್ಲೋಸ್ ಆಯಿತು ಅಂದರೆ ಯು ಕ್ಯಾನ್ ಎಕ್ಸಿಟ್ ದಿ ಟ್ರೇಡ್. ಓಕೆ, ಇದೊಂಥರ ಅಪ್ರೋಚ್ ಟ್ರಯಲ್ ಮಾಡೋದಕ್ಕೆ. ನೋಡಿ, ಯಾವ್ದಾದ್ರು ಒಂದು ಕ್ಯಾಂಡಲ್ ಕ್ಲೋಸ್ ಮಾಡ್ತು ಅಂದರೆ ಕ್ಲೋಸ್ ಆಗಲಿಲ್ಲ, ಗ್ರೀನು ಆಗಲಿಲ್ಲ, ಕ್ಲೋಸ್ ಆಯಿತು. ಇಲ್ಲಿ ಯು ಕ್ಯಾನ್ ಎಕ್ಸಿಟ್ ಯುವರ್ ಟ್ರೇಡ್. ಹೈಯರ್ ರಿಸ್ಕ್ ರಿವಾರ್ಡ್ಗೆ ಹೋಗಬೇಕು, ದೊಡ್ಡ ಟ್ರೆಂಡನ್ನ ಕ್ಯಾಚ್ ಮಾಡಬೇಕು ಅಂದರೆ. ಓಕೆ, ಐ ನೋ ಆಲ್ ದೀಸ್ ಟೆಕ್ನಿಕ್ಸ್. ಬಟ್ ನಾನು ಯಾವಾಗಲೂ ಕೂಡ ಯಾವಾಗ ಹೈಯರ್, ಇವಾಗ ನೋಡಿ ನೀವು ರೀಸೆಂಟ್ಲಿ ನಂದು ಬ್ರೇಕ್ ಡೌನ್ ಟ್ರೇಡ್ಸ್ಗಳಲ್ಲೆಲ್ಲ P&L ಅಪ್ಲೋಡ್ ಮಾಡಿದಾಗ ನೋಡಿ ಜಾಸ್ತಿ ಪಾಯಿಂಟ್ಸ್ನ ಕ್ಯಾಚ್ ಮಾಡ್ತಾ ಇದ್ದೀನಿ. ಮುಂಚೆ ಎಲ್ಲ ಕಮ್ಮಿ ಪಾಯಿಂಟ್ಸ್ನ ಕ್ಯಾಚ್ ಮಾಡ್ತಾ ಇದ್ದೆ. ಯಾಕೆ? ಓಕೆ, ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಮೈ ಕ್ಯಾಪಿಟಲ್. ಓಕೆ, ನನ್ನ ಕ್ಯಾಪಿಟಲ್ನ ಎಷ್ಟು ಬೇಗ ಫ್ಲಿಪ್ ಮಾಡ್ತೀನಿ ಅಂತ ಮ್ಯಾಟರ್ ಆಗುತ್ತೆ.
ಈಗ ಯಾವ ಟ್ರೇಡ್ಸ್ಗಳು ಫಾರ್ ಎಕ್ಸಾಂಪಲ್ ಇದು ಟಕ್ ಅಂತ ರಿವರ್ಸ್ ಆಗುತ್ತೆ ಅಂತ ಗೊತ್ತಾದರೆ ಹೈಯರ್ ಲಾಟ್ಸ್ ಹೋಗ್ಬಿಟ್ಟು ಕ್ವಿಕ್ ಸ್ಕ್ಯಾಲ್ಪ್ ಮಾಡ್ತೀನಿ. ಇಲ್ಲ ಇಲ್ಲಿಂದ ನನ್ನ ಡೈರೆಕ್ಷನ್ಗೆ ಹೋಗುತ್ತೆ ಅಂದರೆ ಈ ಥರ ಅಪ್ರೋಚಸ್ಗಳನ್ನ ಯೂಸ್ ಮಾಡ್ತೀನಿ. ಸಿಂಪಲ್. ಓಕೆ, ದೆನ್ ಲೆಟ್ಸ್ ಗೋ 14th ಹೋಗೋಣ. ಒನ್ ಓ ಕ್ಲಾಕ್, 2 o'clock, 3, 4, 6:30 ಅನ್ಕೊಳ್ಳೋಣ. ನಾವು ಶುರು ಮಾಡೋದೇ 6:30ಗಲ್ವಾ? ಬೆಳಗ್ಗೆ ಎದ್ದೇಳದೆ ನಾವು 6:30ಗೆ ಆ ಥರ ಲೆಕ್ಕ ಆಗ್ತಾ ಇರೋದು ನಾನು ಅಷ್ಟೇನೆ. ಓಕೆ, ಸೊ ಇಲ್ಲಿ ಸೇಮ್ ಬನ್ನಿ, ಹೈಯರ್ ಟೈಮ್ ಫ್ರೇಮ್ಗೆ ಹೋಗೋಣ. 1 hourಗೆ ಹೋಗೋಣ. ಹೋದ್ವಿ. ಇಲ್ಲಿ ನೋಡಿ, ತುಂಬ ಅಂದರೆ ತುಂಬ ರಿಜೆಕ್ಷನ್ ಆಗ್ತಾ ಇದ್ದಾವೆ ಈ ಝೋನ್ನ. ಬಟ್ ನಾನು ಎಲ್ಲ ಸತಿನೂ ಹೇಳ್ತೀನಿ, ಮಾರ್ಕೆಟ್ಗೆ ಏನು ಗೊತ್ತಿರುತ್ತೆ, ನಾವು ರೆಡ್ ಲೈನ್ ಮಾರ್ಕ್ ಮಾಡಿಬಿಟ್ಟಿದ್ದೀವಿ, ವಿಶ್ರುತ್ ಬ್ರೋ ರೆಡ್ ಲೈನ್ ಮಾರ್ಕ್ ಮಾಡಿಬಿಟ್ಟಿದ್ದಾರೆ, ಇಲ್ಲಿಂದ ಬಿದ್ದುಬಿಡುತ್ತೆ ಅಂತ. ಸೊ ಇವಾಗ ಏನು ಮಾಡ್ತೀನಿ ಅಂದರೆ, ಇಲ್ಲಿ ನೋಡಿ, ಮಾರ್ಕೆಟ್ ಇಲ್ಲಿಂದ ಮೂಮೆಂಟ್ ಆಗಿ ಕರೆಕ್ಷನ್ ಆಗಿದೆ ಆ್ಯಂಡ್ ಅಗೇನ್ ಇಲ್ಲಿಂದ ಸಪೋರ್ಟ್ ತೊಗೊಂಡು ಮೂಮೆಂಟ್ ಆಗ್ತಾ ಇದೆ. ಅಂದರೆ ವಾಲ್ಯೂಮ್ ಪ್ರೊಫೈಲ್ನ ನಾನು ಈ ಲೆವೆಲಿಂದ ಇಲ್ಲಿಗೆ ಹಾಕೋತೀನಿ. ಇಲ್ಲಿಂದ ನಂಗೆ ರಿಕ್ವೈರ್ಡ್ ಇರೋದಿಲ್ಲ, ಯಾಕೇಳಿ ಇಲ್ಲಿ ಆಲ್ರೆಡಿ ಕರೆಕ್ಷನ್ ಮುಗಿಸ್ಕೊಂಡು ಮೂವ್ ಆಗ್ತಾ ಇದೆ. ಸೊ ಇಲ್ಲಿ ನೋಡಿ, ವಾಲ್ಯೂಮ್ ಏರಿಯಾ ಹೈ ಇದೆ, POC, ದೆನ್ ವಾಲ್ಯೂಮ್ ಏರಿಯಾ ಲೋ. ನಾನು POCನ ಅಷ್ಟು ಕಾನ್ಸಂಟ್ರೇಟ್ ಮಾಡೋದಿಲ್ಲ, ತುಂಬ ಅಂದರೆ ತುಂಬ ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಬಟ್ ಇಲ್ಲಿ ನನ್ನ ಸೆಟಪ್ಸ್ಗಳು, ಬೊಲಿಂಜರ್ ಬ್ಯಾಂಡ್ ಸ್ವೀಪ್ಸ್ಗಳು ಇಲ್ಲಿ ಸಿಕ್ಕಿದ್ರೆ ಮಾತ್ರನೇ ನಾನು ಜಾಸ್ತಿ ಮಾಡೋದು. ಓಕೆ, ಇಷ್ಟು ಲೆವೆಲ್ ಸಿಕ್ತು ನನಗೆ. ಓಕೆ, ಲೆಟ್ಸ್ ಗೋ 5 minutes. ಸೇಮ್ ಬನ್ನಿ. ಓಕೆ, ಸೇಮ್ ಇಲ್ಲಿ ಏನೇನಿದೆ ಅಂತ ನೋಡೋಣ. ಓಕೆ, CPR ಅಬ್ಸರ್ವ್ ಮಾಡಿದ್ರೆ ಇಲ್ಲಿ CPR ಇದೆ, ಅಂದರೆ ಇಲ್ಲಿ ನಮಗೆ ಇನ್ ಕೇಸ್ ಫಾಲ್ ಆದರೆ ಇಲ್ಲಿಂದ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಅರ್ಥ. ಓಕೆ, ಲಾಂಗ್ ಪೊಸಿಷನ್ ಇಲ್ಲಿ, ಅಂದರೆ ಇಲ್ಲಿ ಸುಮ್ಮನೆ ಹ್ಯಾಮರ್ ಬಂದರೆ ಎಲ್ಲ ತೊಗೊಳ್ಳೋದಿಲ್ಲ. ಐ ವಿಲ್ ವೆಯ್ಟ್ ಫಾರ್ ದ ಕನ್ಫರ್ಮೇಷನ್, ಪ್ರೀವಿಯಸ್ ಕ್ಯಾಂಡಲ್ಸ್ಗಳನ್ನೆಲ್ಲ ನೋಡ್ತೀನಿ. ದೆನ್ ಇಲ್ಲಿ ಓಕೆ, ನಿಮ್ಗೆ ಇಲ್ಲೇ ನೋಡಿ, ನಿಯರೇ ನಿಮಗೆ ಏನಿದೆ ಒಂದು ಡಿಮ್ಯಾಂಡ್ ಝೋನ್ ಇರೋದ್ರಿಂದ ಈ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಲೆಟ್ಸ್ ಅಬ್ಸರ್ವ್. ಓಕೆ, ಇವಾಗ ಇಲ್ಲಿ ಹೇಗೆ ಟ್ರೇಡ್ನ ಪ್ಲ್ಯಾನ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇಲ್ಲಿ ಸೊ ಇವಾಗ ಜಸ್ಟ್ ಇಮ್ಯಾಜಿನ್ ಟ್ರೇಡಿಂಗ್ ಲೆಜೆಂಡ್ನ ಹಾಕೊಳ್ಳೋಣ. ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ ಹತ್ರನೇ ಇದೆ, ಬ್ಯೂಟಿಫುಲ್. EMA 20 ನೋಡೋಣ, ಬ್ರೇಕ್ ಆಗಿದೆ, ಬ್ಯೂಟಿಫುಲ್. ಬೊಲಿಂಜರ್ ಬ್ಯಾಂಡ್ ನೋಡೋಣ. ಈ ಕಾಮನ್ ಸೆನ್ಸೇ, ಎಲ್ಲ ಬ್ರೇಕ್ ಆಗಿದೆ ಅಂತ ಟ್ರೇಡ್ ತೊಗೊಂಡ್ಬಿಟ್ರೆ ಒಡ್ಸ್ಕೊಂಡ್ಬಿಡ್ಬೇಕಾಗುತ್ತೆ. ಲೋವರ್ ಬ್ಯಾಂಡ್ನ ಟಚ್ ಮಾಡಿಬಿಟ್ಟಿದೆ. ನೋ, ವೆಯ್ಟ್ ನೋಡಿದ್ರಾ? SL ತೊಗೋಬೇಕಾಗಿತ್ತಾ? ವೆಯ್ಟ್ ಅನ್ನೋದು ಇದಕ್ಕೇನೆ. ರೂಲ್ಸ್ನ ಫಾಲೋ ಮಾಡಿ. ಓಕೆ, ವೆಯ್ಟ್. ಬ್ರೇಕ್ ಆಯಿತು. ಇಲ್ಲಿ ನೋಡಿ, ಇಲ್ಲಿ ಬ್ರೇಕ್ ಆಯಿತು. ಇದನ್ನು ನಾನು ತೋರಿಸ್ತೀನಿ ನಿಮಗೆ. ಓಕೆ, ಇಲ್ಲಿ ಬ್ರೇಕ್ ಆಯಿತು, ಕರೆಕ್ಟಾ? ಸೊ EMA ಬ್ರೇಕ್ ಆಯಿತು, ಎಲ್ಲನೂ ಬ್ರೇಕ್ ಆಯಿತು. EMA ಬ್ರೇಕ್ ಆಗಿದೆ. ಏನು ಬ್ರೋ EMAನ ತೋರಿಸ್ತಾ ಇಲ್ಲ, ಬ್ರೇಕ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ನಾನು ಇಂಡಿಕೇಟರ್ ಹಾಕೊಳ್ಳೋದೇ ಬೇಡ, ನೋಡಿದ ತಕ್ಷಣ ಹೇಳ್ಬಿಡ್ತೀನಿ ಎಲ್ಲೆಲ್ಲಿ ಏನೇನು ಆಗಿದೆ ಅಂತ. ಎಲ್ಲ ಆಯಿತು. ಟ್ರೇಡಿಂಗ್ ಲೆಜೆಂಡ್ನು ರಿಜೆಕ್ಟ್ ಮಾಡಿ ಬ್ರೇಕ್ ಆದಂಗೆ ಆಯಿತು. ಕ್ಯಾಮ್ರೆಲ್ಲ ನೋಡೋಣ. ಕ್ಯಾಮ್ರೆಲ್ಲ ಇಲ್ಲ, ದೂರ ಇದೆ. ಲೆಟ್ಸ್ ಲೀವ್ ಇಟ್. ಓಕೆ, ಇವಾಗ ನಾನು ಇಲ್ಲೇನೋ ಟ್ರೇಡ್ ತೊಗೊಂಡ್ರೆ ಇಟ್ಸ್ ತುಂಬ ಅಂದರೆ ತುಂಬ ಹೈ ಆಗೋಗುತ್ತಾ? ಆಮೇಲೆ ಇಲ್ಲಿ ನೋಡಿ, ತುಂಬ ಹತ್ರನೂ ಇದೆ ಲೋವರ್ ಬ್ಯಾಂಡ್. ಇಲ್ಲಾದರೆ ಟಚ್ಚೇ ಆಗೋಗ್ಬಿಟ್ಟಿತ್ತು. ಓಕೆ ನೋಡಿ, ಈ ಕ್ಯಾಂಡಲೇ ಟಚ್ ಮಾಡಿಬಿಟ್ಟಿತ್ತು ವಿಕ್ಕು. ಇಲ್ಲಾದರೆ ಆ ಥರ ಮಾಡಿಲ್ಲ, ದೂರ ಇದೆ. ಬಟ್ ನಾನೇನು ಮಾಡ್ತೀನಿ ಅಂದರೆ, ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೋತೀನಿ. ಓಕೆ, ಆಫಿಗೆ ಟ್ರಿಗರ್ ಮಾಡೋ ಪ್ಲ್ಯಾನ್ ಮಾಡ್ತೀನಿ. ಫಿಬ್ಬನ್ನ ಚೂಸ್ ಮಾಡ್ತಾ ಇಲ್ಲ ಕರೆಕ್ಟಾಗಿ. ಓಕೆ, ಫಿಬ್ಬನ್ನ ಸೆಟ್ಟಿಂಗ್. ಸೊ ಟೆಂಪ್ಲೇಟ್, ಅಪ್ಲೈ ಡಿಫಾಲ್ಟ್, ವಿಶ್ರುತ್ ಬ್ಯಾಕ್ ಟೆಸ್ಟ್. ಓಕೆ, ಓಕೆ, ಈ ಝೋನ್ ಹತ್ರ ಶಾರ್ಟ್ ಪೊಸಿಷನ್ನ ಟ್ರೇಡ್ ಮಾಡ್ತೀನಿ. ಯಾಕಂದರೆ ಸ್ಟಾಪ್ ಲಾಸ್ ದೊಡ್ಡದಾಗುತ್ತಲ್ಲ. ಐ ನೀಡ್ ಎ ಸ್ಮಾಲರ್ ಸ್ಟಾಪ್ ಲಾಸ್. ನೀವೇನು FVG ಕ್ರಿಯೇಟ್ ಆಗಿದೆ ಅದು ಇದು ಅಂತೀರ, ನಾನು ನೋಡಿ ಇಷ್ಟು ಸಿಂಪಲ್ ಆಗಿ ಇಟ್ಕೋತೀನಿ. ಓಕೆ, ಇದಕ್ಕಿಂತ ಒಂದು ಸ್ವಲ್ಪ ಮೇಲೆ SL ಇಡ್ತೀನಿ. ಅಲ್ಲೊಂದು ರೆಡ್ ಕ್ಯಾಂಡಲ್ ಆಯಿತು ಅಂದರೆ ಸಾಕು ನನಗೆ. ಬಂತು. ಎಂಟ್ರಿ ಟ್ರಿಗರ್ ಆಗಿದೆ. ಈಗ SL ಆದರೆ SL. ಓಕೆ, ಅಕ್ಸೆಪ್ಟ್ ಇಟ್. ಬಟ್ SL ಆಗೋದಿಲ್ಲ. ಅಷ್ಟೇ. ಬನ್ನಿ ಮಕ್ಕಳೇ, ಬನ್ನಿ. ಓಕೆ,
ಓಕೆ 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 ನೋಡಿ, ಟ್ರೇಡ್ ಬಂದರೂ ಕೂಡ ನಮ್ಮ SL ಟ್ಯಾಪ್ ಆಗಿಲ್ಲ. ಓಕೆ, TP ತನಕನೇ ಇಟ್ಕೊಂಡು ಕೂತ್ಕೋತೀನಿ ಅಂದರೂ ಕೂಡ. ವಾಲ್ಯೂಮ್ ಪ್ರೊಫೈಲ್ ಅಂತ ಒಂದು ಸ್ಟ್ರಾಂಗೆಸ್ಟ್ ಇಂಡಿಕೇಟರ್. ಟಂಟಡನ್ ಈ ಸೆಟಪ್ ಬಂತು. ನಾನು ಇದನ್ನು ಡಿಸ್ಕಾರ್ಡಲ್ಲಿ 1000 ಸತಿ ಹೇಳ್ತಾ ಇರ್ತೀನಿ. ಈ ಲೆವೆಲ್ ಹತ್ರನೇ ಬಂತು, CPR ಇತ್ತು, ಫಾಲ್ ಆಗ್ತಾ ಇತ್ತು. ಇಲ್ಲೊಂದು ಕ್ಯಾಂಡಲಲ್ಲಿ ಕೆಳಗಡೆ ವಿಕ್ಕು, ದೊಡ್ಡದು ವಿಕ್ಕು, ಬೈಯಿಂಗ್ ಪ್ರೆಷರ್ ಆ್ಯಡ್ ಆನ್ ಆಗಿದೆ, ಆಮೇಲೆ ಬಂದಿದೆ ಗ್ರೀನ್ ಕ್ಯಾಂಡಲ್. ಓಕೆ, ಟೇಕ್ ಎ ಟ್ರೇಡ್ ಹಿಯರ್. ಇದನ್ನ ಜಾಸ್ತಿ ಹೋಲ್ಡ್ ಮಾಡಬಾರ್ದು. ಮ್ಯಾಕ್ಸ್ 1:1, ಯಾಕೆ ಅಂದರೆ ರಿವರ್ಸ್ ಆದರೆ ಪಟ್ಟಂತ EMI ಟಚ್ ಮಾಡಿಬಿಟ್ಟು ಬಿದ್ದುಬಿಡುತ್ತೆ. ಸೊ ಮ್ಯಾಕ್ಸ್ 1:1, ಸಿಂಪಲ್ ಇಷ್ಟೇ. ಅದಕ್ಕಿಂತ ಹೋಲ್ಡ್ ಮಾಡ್ಕೊಂಡು ಕೂತ್ಕೋತೀನಿ ಅಂದರೆ ಈ ಥರ ಆಗುತ್ತೆ. ಸಿ ಅಗೇನ್ ಬಂತು ಈ ಲೆವೆಲ್ ಹತ್ರ, ಯು ಕ್ಯಾನ್ ಟೇಕ್ ಎ ಟ್ರೇಡ್. ಸಿಂಪಲ್. ಓಕೆ, ಆ್ಯಂಡ್ ಇನ್ನೊಂದು ಇದನ್ನ ಹೇಳೋದು ಮಾಡ್ತೇನೆ ನಾನು, ಬಫರ್ ಇಡಿ. ಓಕೆ, ಕ್ಯಾಂಡಲ್ ಲೋಕ್ಕಿಂತ ಸ್ವಲ್ಪ ಬಫರ್ ಇಡಿ, ಸೊ ಟಚ್ ಆಗೋದಿಲ್ಲ. ಒಂದು 10 pips 20 pips ಎಕ್ಸ್ಟ್ರಾ ಬಫರ್ ಇಡಿ. ಓಕೆನಾ, ಸಿಂಪಲ್. ನೆಕ್ಸ್ಟ್ ವೀಕೆಂಡ್ ಬರ್ತೀನಿ ವಿತ್ ಇನ್ನು ಇದನ್ನೇ ಕಂಟಿನ್ಯೂ ಮಾಡೋಣ. ಪಾರ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹೋಪ್ ಯು ಗೈಸ್ ವಿಲ್ ಎಂಜಾಯ್ ಇಟ್. ಸಿ ನಾನು ಹೇಳ್ತೀನಲ್ಲ, ಕಮೆಂಟ್ ಮಾಡಿ, ಒಳ್ಳೆಯದು ಕೆಟ್ಟದ್ದು ಏನು ಬೇಕಾದ್ರೂ ಮಾಡಿ, ಸೊ ದಟ್ ನನಗೆ ಅದು ಓದ್ತೀನಿ. ಯಾಕಂದರೆ ನೆಕ್ಸ್ಟ್ ಏನು ಇಂಪ್ರೂವ್ ಮಾಡ್ಕೊಬೋದು, ಅಂದರೆ ನೆಕ್ಸ್ಟ್ ಎಂಥ ಕಂಟೆಂಟ್ಸ್ಗಳು ಬೇಕು, ಅರ್ಥ ಆಗ್ತಾ ಇದೆಯಾ ಇಲ್ಲ, ನಾನು ಇನ್ನೂ ಈಸಿಯಾಗಿ ಅರ್ಥ ಮಾಡಿಸ್ಬೇಕಾ, ಇವೆಲ್ಲನೂ ನೋಡ್ತೀನಿ. ಓಕೆ, ನಾಳೆ ಲೈವ್ ಮಾರ್ಕೆಟಲ್ಲಿ ಅಪ್ಲೈ ಮಾಡಿ. ಸಿ ನಾನು ಹೇಳ್ಬಿಡ್ತೀನಲ್ಲ, ಐ ಡೋಂಟ್ ನೀಡ್ ಎನಿಥಿಂಗ್. ನನಗೆ ಯಾವುದೇ ಥರ ನೀವು ಕೋರ್ಸ್ ಮಾಡೋದಾ ಆರ್ ಏನೋ ಮೆಂಟರ್ಶಿಪ್ಪು, ಈ ದುಡ್ಡುಗಳು ನನಗೆ ರಿಕ್ವೈರ್ಡು ಇಲ್ಲ, ನಂಗೆ ಬೇಕೇ ಆಗಿಲ್ಲ. ನಾನು ಅದೆಲ್ಲ ಮಾಡಿಬಿಟ್ರೆ ನಾನು ಈಸಿಯಾಗಿ ರಿಚ್ ಆಗಿ ಹೋಗ್ತೀನಿ. ಬೇಡ, ಪರವಾಗಿಲ್ಲ. ಓಕೆ, ಸ್ಲೋ ಆಗೇ ರಿಚ್ ಆಗೋಣ. ಸ್ಲೋ ಆಗಿ ನಿಮ್ಮ ಜೊತೆಗೆ ನಾನು ಒಬ್ಬ, ನಿಮ್ಮ ಜೊತೆಯಲ್ಲಿ ನಾನು ಆ್ಯಡ್ ಆಗಿದ್ದೀನಿ, ನಿಮ್ಮ ಸ್ಟೇಜ್ಗಳಲ್ಲಿ ನಾನೂ ಇದ್ದೀನಿ. ಓಕೆ, ನಿಮ್ಮನ್ನ ಅಂದರೆ ನೀವು ಗ್ರೋ ಆಗ್ತಾ ನಾನೂ ಗ್ರೋ ಆಗ್ತೀನಿ, ಅದೊಂದೇ ಮೈಂಡ್ ಸೆಟ್. ಓಕೆ, ನಿಮ್ಗೆ ಅನ್ಸ್ಬೇಕು ನನ್ನ ನೋಡಿದಾಗ, ಗುರು ಟ್ರೇಡ್ ಮಾಡ್ತಾರೆ, ಇವ್ರ ಹತ್ರ ಏನೂ ಇನ್ಕಮೇ ಬರಲ್ಲ, ಕೋರ್ಸ್ ಮಾಡಲ್ಲ, ಏನು ಬ್ರೋಕರ್ ಏನು ಮಾಡೋದಿಲ್ಲ, ಇವನು ನಮ್ಮ ಥರನೇ ಇವನೇ ಮಾಡ್ತವನೆ ಅಂದರೆ ನಮ್ಮ ಕೈಯಲ್ಲೂ ಆಗುತ್ತೆ ಅನ್ನೋದು ಬರಬೇಕು ನಿಮಗೆ ಅಂತಲೇ ನಾನು ಅದು ಯಾವುದು ಮುಟ್ಟಕ್ಕೆ ಹೋಗ್ತಾ ಇಲ್ಲ. ರೀಸೆಂಟ್ಲಿ ನನಗೊಬ್ರು ಕಳಿಸಿದ್ರು, ಬ್ರೋ ನೀವೇ ಸ್ಟಾರ್ಟಿಂಗಲ್ಲಿ ಸಪೋರ್ಟ್ ಮಾಡಿದವ್ರು ನೋಡಿ ಬ್ರೋ, ಆಲ್ರೆಡಿ ಶುರು ಮಾಡಿಬಿಟ್ಟಿದ್ದಾರೆ ಫಂಡಿಂಗ್ ಅಕೌಂಟ್ ಎಲ್ಲ ರೆಫರ್ ಕೊಡೋದಕ್ಕೆ ಅಂತ. ನಾನೇನು ಮಾತಾಡಲಿಲ್ಲ, ಯಾಕಂದರೆ ಅದು ಅವ್ರವ್ರ ಇಷ್ಟ, ಅವರ ಹಾರ್ಡ್ ವರ್ಕಿಂದ ಅವ್ರು ಇನ್ನೂ ಜಾಸ್ತಿ ರೀಚ್ ಆಗಿರ್ತಾರೆ. ಸೊ ಅವ್ರ ಇಷ್ಟ, ಅವ್ರು ಏನು ಬೇಕಾದ್ರೂ ಮಾಡ್ಬೋದು, ನಾವು ಯಾರೂ ಅಲ್ಲ. ಬಟ್ ಇನಿಷಿಯಲಿ ಪುಷ್ ಮಾಡುವಂಥದ್ದು ಜವಾಬ್ದಾರಿ ನಂದು. ಇನ್ ಕೇಸ್ ಅವರು ಜನಕ್ಕೆ ಒಳ್ಳೆ ಕಂಟೆಂಟ್ಸ್ಗಳು ಕೊಡ್ತಾರೆ, ಎಜುಕೇಷನ್ ಕೊಡ್ತಾರೆ ಅಂತ, ಅದು ಯಾರೇ ಬಂದರೂ ಕೂಡ ನಾನು ಪುಷ್ ಮಾಡ್ತೀನಿ. ಅದಾದಮೇಲೆ ಅದು ಒಳ್ಳೆ ರೀತಿ ತೊಗೊಳ್ಳೋದು ಕೆಟ್ಟ ರೀತಿ ತೊಗೊಳ್ಳೋದು ಅವ್ರಿಗೆ ಬಿಟ್ಟಿದ್ದು. ಓಕೆ, ಸೊ ಇವಾಗ ನೀವೆಲ್ಲ ಯಾರ್ಯಾರು ಪೇಜ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಎಜುಕೇಷನ್ನ ಸ್ಪ್ರೆಡ್ ಮಾಡಿ. ಆ್ಯಂಡ್ ನಾನೇ ಹೇಳ್ತೀನಲ್ಲ, ಆ ಪುಷ್ ಕೊಡೋವಂಥ ಜವಾಬ್ದಾರಿ ನಂದು. ನೀವು ನನಗಿಂತ ಜಾಸ್ತಿ ಫಾಲೋವರ್ಸೇ ಮಾಡ್ಕೊಳ್ಳಿ, ಜಾಸ್ತಿ ಸಬ್ಸ್ಕ್ರೈಬರ್ಸೇ ಮಾಡ್ಕೊಳ್ಳಿ, ನನಗೆ ಇನ್ನೂ ಖುಷಿ ಆಗುತ್ತೆ, ಡಬ್ಬಲ್ ಖುಷಿ ಆಗುತ್ತೆ. ಯಾಕಂದರೆ ನಾನು ಯಾವತ್ತೂ ಕೂಡ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ಅಂತ ಹಿಂದೆ ಓದೋನು ಅಲ್ಲ. ನನಗೇನಂದರೆ ಜನಕ್ಕೆ ಇಷ್ಟು ಇಯರ್ ಎಲ್ಲನೂ ಕೂಡ 30-40 ಸಾವಿರ ಕೊಟ್ಟು ಎಲ್ಲ ಲೈಫನ್ನು ಡ್ಯಾಮೇಜ್ ಮಾಡ್ಕೊಂಬಿಟ್ಟವ್ರೆ. ಅಟ್ಲೀಸ್ಟ್ ಅವರಿಗೆ ಫ್ರೀಯಾಗಿ ತಲುಪಲಿ, ಅವ್ರು ಏನೋ ಒಂದು ಮಾಡ್ಬೋದು ಲೈಫಲ್ಲಿ ಅನ್ನೋ ಒಂದು ಹೋಪ್ ಕೊಡೋದಕ್ಕೆ ನೀವೆಲ್ಲರೂ ಯಾರ್ಯಾರು ಕಲ್ತಿದ್ದೀರಾ ಸ್ಪ್ರೆಡ್ ಮಾಡಿ ನಾಲೆಜನ್ನು. ದುಡ್ಡು ಕಿತ್ಕೊಳ್ಳೋಕೆ ಹೋಗಬೇಡಿ. ಬ್ರೋಕರ್ ಅನ್ನೋ ಹೆಸರಲ್ಲಿ, ಫ್ರೀ ಅಂತ ಎಜುಕೇಷನ್ ಕೊಡೋ ಹೆಸರಲ್ಲಿ ಏನೇನೋ ಕೊಡಬೇಡಿ. ಬ್ರೋಕರ್ಗಳನ್ನ ಕೊಟ್ಟು ತಳ್ಳಬೇಡಿ ನೀವು ದುಡ್ಡು ಮಾಡೋದಕ್ಕೋಸ್ಕರ. ಸ್ಪ್ರೆಡ್ ಎಜುಕೇಷನ್ ಫ್ರೀ. ಓಕೆ, ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರ್ಯಾರೋ ಬ್ರೋಕರ್ ಲಿಂಕ್ಗಳಲ್ಲಿ ಓಪನ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಏನೇ ಅವರಲ್ಲೇ ಓಪನ್ ಮಾಡಿ ಇಶ್ಯೂಸ್ ಬಂದರೆ ಅವ್ರು ಏನೂ ಸಾಲ್ವ್ ಮಾಡೋದಕ್ಕಾಗಲ್ಲ. ಟೆಕ್ನಿಕಲ್ ಟೀಮ್ ಅವ್ರುಗಳೇ ಆ್ಯಪ್ ಅವರೇನೆ ಬ್ರೋಕರ್ ಆ್ಯಪ್ಗಳನ್ನೇ ಸರಿ ಮಾಡಬೇಕು. ಫಾರೆಕ್ಸ್ ಬ್ರೋಕರ್ ಆಗಿರೋದ್ರಿಂದ ನೀವು ಯಾರಿಗೂ ಕಂಪ್ಲೇಂಟ್ ಮಾಡೋದಕ್ಕಾಗಲ್ಲ. ಅವರೆಲ್ಲ ದುಬೈಯಲ್ಲಿ ಕೂತಿರ್ತಾರೆ. ಓಕೆ, ಅವ್ರುಗಳು ಲೀಗಲಾಗಿ ಏನೇನೋ ಮಾಡ್ಕೊಳ್ತಿರ್ತಾರೆ. ನೀವೇನು ಮಾಡ್ತಾ ಇದ್ದೀರಾ ಇಂಡಿಯಾದಲ್ಲಿದ್ದು? ಎಲ್ಲ ಪ್ರಾಬ್ಲಮ್ಸ್ ನೀವೇ ಫೇಸ್ ಮಾಡಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳಿ, ಬಿ ಕೇರ್ಫುಲ್. ಯಾವ್ಯಾವ ಟ್ರ್ಯಾಪ್ಗಳಿಗೆ ಸಿಗಾಕೊಳ್ಳೋಕೆ ಹೋಗಬೇಡಿ. ಸ್ಪ್ರೆಡ್ ಎಜುಕೇಷನ್, ಕಲೀರಿ, ಎಂಜಾಯ್ ಮಾಡಿ ಲೈಫ್ನ. ಕಲಿತಾ ಎಂಜಾಯ್ ಮಾಡಿ. ಓಕೆ, ರಿವಾರ್ಡ್ ಸಿಕ್ಕೇ ಸಿಗುತ್ತೆ. ಹಾರ್ಡ್ ವರ್ಕ್ ಹಾಕಿ. ಬಾಯ್ ಬಾಯ್.